ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಭೀತಿ ಹುಟ್ಟಿಸಿದ್ದ ಮೊಂತಾ ಚಂಡಮಾರುತ ದುರ್ಬಲ ಆಗಿದೆ. ಭಾರೀ ಗಾಳಿ ಮಳೆಯುಂಟು ಮಾಡಿದ ಮೊಂತಾ ಚಂಡಮಾರುತ ಆಂಧ್ರಪ್ರದೇಶ ಕರಾವಳಿಯಿಂದ ನಿರ್ಗಮಿಸಿದೆ. ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ವಾಯುವ್ಯ ದಿಕ್ಕಿನತ್ತ ಸಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ಮೊಂತಾ ಚಂಡಮಾರುತದ ಅಬ್ಬರ ತಗ್ಗಿದೆ. ಕಡಲ ತೀರದಲ್ಲಿ ಚಂಡಮಾರುತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಬೀಚ್ ಬಳಿಯ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಮಳೆ ಗಾಳಿಯ ರಭಸಕ್ಕೆ ಕುರ್ಚಿಗಳು, ನಾಮಫಲಕಗಳಿಗೆ ಹಾನಿಯಾಗಿದೆ. ಮೊಂತಾ ಚಂಡಮಾರುತ ವಿಶಾಖಪಟ್ಟಣಂನಲ್ಲಿ ಜಲಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ನಗರದ ಪ್ರಮುಖ ರಸ್ತೆಗಳೇ ಹೊಳೆಯಂತಾಗಿದೆ. ಮಂಡಿಯುದ್ದ ನೀರಲ್ಲೇ ಬಸ್ಗಳು ಸಂಚರಿಸಿದ್ವು. ಉಪ್ಪಡ ಕರಾವಳಿಯಲ್ಲಿ ಅಲೆಗಳ ಅಬ್ಬರಕ್ಕೆ ಕಡಲ ಕೊರೆತ ಉಂಟಾಗಿ ಮನೆಗಳಿಗೆ ಹಾನಿಯಾಗಿದೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಭಾರೀ ಮಳೆ ಗಾಳಿಗೆ ಮರಗಳ ಧರೆಗುರುಳಿವೆ. ಕೂಡಲೇ ಕಾರ್ಯಪ್ರವೃತ್ತರಾದ ಗುಂಟೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೊಲೀಸರು ತತ್ಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಸಂಚಾರಕ್ಕೆ ಅಡ್ಡಿಯಾಗಿದ್ದ ಮರವನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮೊಂತಾ ಚಂಡಮಾರುತದ ಪ್ರಭಾವ ತಗ್ಗಿದ್ರೂ ಕೂಡ ಆಂಧ್ರಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಪೂರ್ವ ಗೋದಾವರಿ, ಪಶ್ಚಿಮ ಗೋದಾವರಿ, ಕೃಷ್ಣಾ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಬಿರುಗಾಳಿ ಮುಂದುವರಿಯಲಿದೆ. ತಗ್ಗು ಪ್ರದೇಶದಲ್ಲಿ ಪ್ರವಾಹ ಉಂಟಾಗುವ ಎಚ್ಚರಿಕೆ ನೀಡಲಾಗಿದೆ. ಆಂಧ್ರಪ್ರದೇಶದಲ್ಲಿ ಮೊಂತಾ ಚಂಡಮಾರುತ ಅಪ್ಪಳಿಸಿದ ಬಳಿಕ ಒಡಿಶಾ ಕರಾವಳಿಯ ಮೇಲೂ ಕೂಡ ಪರಿಣಾಮ ಬೀರಿದೆ. ಗಂಜಂ ಜಿಲ್ಲೆಯ ಗೋಪಾಲಪುರ ಬೀಚ್ನಲ್ಲಿ ಸಮುದ್ರದ ಅಲೆಗಳು ಅಬ್ಬರಿಸಿ ಬೊಬ್ಬರಿತಾ ಇವೆ. ಕೃತಕ ಮೋಡ ಬಿತ್ತನೆ ಮಾಡಿದ್ರೂ ಕೂಡ ದೆಹಲಿಯಲ್ಲಿ ವಾಯು ಮಾಲಿನ್ಯ ಸುಧಾರಣೆ ಕಂಡಿಲ್ಲ. ವಾಯು ಗುಣಮಟ್ಟ ಸೂಚ್ಯಂಕ ಇನ್ನೂ ಕಳಪೆ ಗುಣಮಟ್ಟದಲ್ಲೇ ಇದೆ. ಮಾಲಿನ್ಯ ತಗ್ಗಿಸುವುದಕ್ಕೆ ಪಾಲಿಕೆ ನೀರು ಸಿಂಪಡಣೆ ಕಾರ್ಯವನ್ನು ಮುಂದುವರೆಸಿದೆ. ಬೆಳಗಾವಿಯಲ್ಲಿ ಶೌಚಾಲಯಕ್ಕೆ ಹೋಗಿ ಬರುವುದಾಗಿ ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಕೈದಿ ಮತ್ತೆ ಸಿಕ್ಕಿಬಿದ್ದಿದ್ದಾನೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಅನಿಲ್ ಲಬ್ಬುಗೋಳ ಪೋಕ್ಸೋ ಕೇಸ್ನಲ್ಲಿ 20 ವರ್ಷ ಶಿಕ್ಷೆಗೊಳಪಟ್ಟಿದ್ದ. ಅನಾರೋಗ್ಯದ ಹಿನ್ನೆಲೆ ಬೆಳಗಾವಿ ವಿಮ್ಸ್ ಆಸ್ಪತ್ರೆಗೆ ಕರೆತಂದಾಗ ಶೌಚಾಲಯದಿಂದ ಪರಾರಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಹಬ್ಬದ ದಿನ ಮಾಂಸ ತಿಂದು ಬಂದಿದ್ದಕ್ಕೆ ಕೊಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಚಿಕ್ಕಜಾಲ ಬಳಿ ಅಸ್ಸಾಂ ಮೂಲದ ರಾಜೇಶ್ನನ್ನ ಶಂಭು ಕೊಂದಿದ್ದ. ಬಾಡಿಗೆ ಮನೆಯೊಂದರಲ್ಲಿ ರಾಜೇಶ್ ಮತ್ತು ಶಂಭು ವಾಸವಾಗಿದ್ದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳ್ಳರಿಗೆ ಹೆದರಿ ಮನೆಯಲ್ಲೇ ಬಚ್ಚಿಟ್ಟು ಹೋಗಿದ್ದ ಚಿನ್ನಾಭರಣ ಕಳುವಾಗಿದೆ. ಇಳಕಲ್ನಲ್ಲಿ ಆಭರಣ ಧರಿಸಿ ಸೌದತ್ತಿ ದೇವಸ್ಥಾನಕ್ಕೆ ಹೋದರೆ ಕಳ್ಳತನ ಆಗುತ್ತೆ ಅಂತ ಭಯಗೊಂಡಿದ್ರು. ಹೀಗಾಗಿ ಭಯದಿಂದ ಮನೆಯಲ್ಲೇ ಚಿನ್ನಾಭರಣವನ್ನ ಬಚ್ಚಿಟ್ಟು ಹೋಗಿದ್ರು. ಇವತ್ತಿನಿಂದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಹಾರ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಮುಜಾಫರಪುರ ಮತ್ತು ದರ್ಬಾಂಗ್ ಜಿಲ್ಲೆಗಳಲ್ಲಿ ರಾಹುಲ್ ರ್ಯಾಲಿ ನಡೆಸಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇವತ್ತಿನಿಂದ ಆರಂಭ ಆಗಲಿದೆ. ಆಸ್ಟ್ರೇಲಿಯಾದ ಕ್ಯಾನ್ಬೆರಾ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಟಿ20 ಸರಣಿಗೆ ಸೂರ್ಯಕುಮಾರ್ ಸಾರಥ್ಯದ ಟೀಂ ಇಂಡಿಯಾ ಭರ್ಜರಿ ಸಮರಾಭ್ಯಾಸ ನಡೆಸಿದೆ.